ಫಸ್ಟ್ ರಿಪಬ್ಲಿಕ್ ಡೇ ಯಾವ ದಿವಸ ಆಗಿತ್ತು? ನಮ್ ತಾಯಣೆಗೂ ನನಗೆ ಗೊತ್ತಿಲ್ಲ. ನಿಜ ಹೇಳೋದಾದ್ರೆ ನಮ್ ಸ್ಕೂಲಲ್ಲಿ ರಿಪಬ್ಲಿಕ್ ಡೇನೆ ಸೆಲೆಬ್ರೇಟ್ ಮಾಡಿಲ್ಲ. ಮಾಡಿಲ್ವಾ? ಈಗಿನ ರಾಷ್ಟ್ರಪತಿ ಹೆಸರು ಹೇಳಿ ನೋಡೋಣ. ಯಾರವನು? ನಿಮ್ಗೇನಾರ ಒಂದ್ ದಿವಸ ಚಾನ್ಸ್ ಸಿಕ್ಕಿದ್ರೆ ರಾಷ್ಟ್ರಪತಿ ಆಗಕ್ಕೆ ನೀವ್ ಏನ್ ಚೇಂಜಸ್ ಮಾಡ್ತೀರಾ? ಎಣ್ಣೆ ಕಮ್ಮಿ ಮಾಡ್ತೀನಿ. ಏನೋ ಎಕ್ಸಾಮ್ ಬ್ಯಾನ್ ಮಾಡ್ತೀರಾ? ತಿನ್ನಕ್ಕೇನೋ ಕೊಡ್ತಿರ್ಲಿಲ್ವಾ? ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಕ್ಬೇಡಿ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ವಿಡಿಯೋ ಮಾಡ್ತಿದೀವಿ ಅಂದ್ರೆ ರಿಪಬ್ಲಿಕ್ ಡೇ ಬಗ್ಗೆ ನಮ್ಮ ಜನಕ್ಕೆ ಏನೇನು ಗೊತ್ತು, ಏನೇನು ಅದ್ರ ಬಗ್ಗೆ ದೇಶದ ಬಗ್ಗೆ ಗೊತ್ತು, ನಾನು ಕೇಳೋ ಕ್ವಶನ್ಗೆ ಅವ್ರು ಯಾವ ತರ ಆನ್ಸರ್ ಮಾಡ್ತಾರೆ, ಏನೇನು ಹೇಳ್ತಾರೆ ಅಂತ ನೀವು ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಹೋಗೋಣ. ಬರೋ ನಿಮ್ಮ ಹೆಸರು? ಪ್ರೀತಮ್. ಓಕೆ, ಬರೋ ನಿಮ್ಮ ಹೆಸರು? ಕಾರ್ತಿಕ್. ವಂದನಾ. ನಿಶಾ. ನಿಮ್ಮ ಹೆಸರು? ಲಕಿತಾ. ಬಿಂದು. ಭಾವನಾ. ಕೀರ್ತಿ ಅಂತ. ನಿಮ್ಮ ಹೆಸರು? ಪ್ರಿಯಾಂಕಾ. ಕೆಲವು ಕ್ವಶನ್ಸ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಹೇಳ್ಬೇಕು. ಓಕೆನಾ? ಜನವರಿ 26 ಯಾವ ಸ್ಪೆಷಲ್ ಡೇ ಬ್ರೋ? ರಿಪಬ್ಲಿಕ್ ಡೇ. ರಿಪಬ್ಲಿಕ್ ಡೇ. ಫಸ್ಟ್ ರಿಪಬ್ಲಿಕ್ ಡೇ ಯಾವ ದಿವಸ ಆಗಿತ್ತು ಗೊತ್ತಾ? ನಮ್ ತಾಯಣೆಗೂ ನನಗೆ ಗೊತ್ತಿಲ್ಲ. ನಮ್ ತಾಯಣೆಗೂ ಗೊತ್ತಿಲ್ವಾ? 26th 1976 56 47 ಅದು ರಿಪಬ್ಲಿಕ್ ಡೇ ಅಲ್ಲ, ಸಾರಿ ಇಂಡಿಪೆಂಡೆನ್ಸ್ ಡೇ. ಗೊತ್ತಿಲ್ವಾ? ಯಾವ ಇಯರ್? 1954 ಸ್ವಲ್ಪ ಜಾಸ್ತಿ ಇದೀರಾ. 50 ಕರೆಕ್ಟ್. 1950. ನಿಮ್ ಸ್ಕೂಲ್ ಟೈಮ್ ಅಲ್ಲಿ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಯಾವ ತರ ಸೆಲೆಬ್ರೇಷನ್ ಮಾಡ್ತಿದ್ರು? ನಿಮ್ ಮೆಮೊರೀಸ್ ಏನು? ಬೆಸ್ಟ್ ಮೆಮೊರೀಸ್? ಫ್ಲಾಗ್ ಹಾಸ್ಟ್ ಮಾಡ್ತಿದ್ರು. ಓಕೆ, ನೆಕ್ಸ್ಟ್ ಏನೇನ್ ಮಾಡ್ತಿದ್ರು? ಅಷ್ಟೇ. ಫ್ಲಾಗ್ ಅಷ್ಟೇ ಮಾಡ್ತಿದ್ರು. ಬಿಸ್ಕೆಟ್ ಕೊಡ್ತಿದ್ರು. ಬಿಸ್ಕೆಟ್ ತಿನ್ನಕ್ಕೆ ಬಿಸ್ಕೆಟ್ ಕೊಡ್ತಿದ್ರು. ಡ್ಯಾನ್ಸಸ್ ಇರ್ತಿತ್ತು, ಮೇಮ್ಸ್ ಇರ್ತಿತ್ತು, ಡ್ರಾಮಾಸ್ ಇರ್ತಾ ಇತ್ತು. ಲಾಸ್ಟಿಗೆ ಫುಡ್ ಫುಡ್ ಕೊಟ್ಟು ಕಳಿಸ್ತಿದ್ರು. ತಿನ್ನಕ್ ಕೊಟ್ಟು ಕಳಿಸ್ಬಿಡ್ತಿದ್ರು. ನಮ್ದು ಸ್ಕಿಟ್ ಮಾಡಿದ್ರು, ಒಂದ್ ಸ್ಕಿಟ್ ಅಲ್ಲಿ ನಾನಿದ್ದೆ, ಅದೇ ಮೆಮೊರಿ. ಅದು ಮೆಮೊರಿ, ಬೆಸ್ಟ್ ಮೆಮೊರಿ ಅಂತ. ನಮಗ್ ಮಾರ್ಚ್ ಫಾಸ್ಟ್ ಮಾಡಿಸ್ತಿದ್ರು. ಓಕೆ, ನಾನ್ ಬ್ಯಾಂಡ್ ಟೀಮ್ ಅಲ್ಲಿ ಇದ್ರು. ಓ ಗ್ರೇಟ್. ಆಮೇಲೆ ನಾನು NCC ಅಲ್ಲಿ ಇದ್ದೀನಿ. ಸೊ ನಾನು ಇವಾಗೂನು ಇನ್ನೂ ಸೆಲೆಬ್ರೇಟ್ ಮಾಡ್ತಿದ್ದೀರಿ ರಿಪಬ್ಲಿಕ್ ಡೇನ. ಓಕೆ, ನಮ್ಗೆ ಏನ್ ಮೆಮೊರಿ ಅಂದ್ರೆ, ನಾವು ಚಿಕ್ಕವರಿದ್ದಾಗ ಶೂ ಪಾಲಿಶ್ ನಮ್ಮಮ್ಮ ಮಾಡಿ ಫುಲ್ ನೀಟಾಗಿ ವೈಟ್ ಯೂನಿಫಾರ್ಮ್ ಹಾಕೊಂಡು, ಇಲ್ಲೆಲ್ಲ ಬ್ಯಾಡ್ಜ್ ಹಾಕೊಂಡು, ಕೈಗೆಲ್ಲ ಬ್ಯಾಂಡ್ ಹಾಕೊಂಡು ಅಥವಾ ಒಂದು ಜೋಶಲ್ಲಿ ಹೋಗ್ತಿದ್ವಿ. ಅಲ್ಲಿ ಸ್ವೀಟ್ ಒಂದ್ ಕೊಬ್ಬರಿ ಮಿಠಾಯಿ ಕೊಟ್ರೆ ನಮ್ಗೊಂಥರ ಖುಷಿ ಆಗ್ತಿತ್ತು. ಇವಾಗಿನವ್ರಿಗೆ ಆತರ ಏನಿಲ್ಲ, ಈಗ ಸ್ವಲ್ಪ ಜಾಸ್ತಿ ಫಾರ್ವರ್ಡ್ ಇದೆ. ನಿಜ ಹೇಳೋದಾದ್ರೆ ನಮ್ ಸ್ಕೂಲಲ್ಲಿ ರಿಪಬ್ಲಿಕ್ ಡೇನೆ ಸೆಲೆಬ್ರೇಟ್ ಮಾಡಿಲ್ಲ. ಮಾಡೇ ಇಲ್ಲ. ರಜಾ ಕೊಡ್ತಾ ಇದ್ರು. ಇಂಡಿಪೆಂಡೆಂಟ್ ಡೇ ದಿವಸ ಮಾಡ್ತಾ ಇದ್ರು. ಹೋದ್ರೆ ಫ್ಲಾಗ್ ಹಾಸ್ಟ್ ಮಾಡಿ ಒಂದ್ ಸಾಂಗ್ ಆಡ್ಬಿಟ್ಟು ಬೂಂದಿ ಕೊಟ್ಟು ಕಳಿಸ್ತಾ ಇದ್ರು. ರಿಪಬ್ಲಿಕ್ ಡೇ ಮಾಡೇ ಇಲ್ಲ. ಸೇಮ್ ನಮ್ಗೂ ಅಷ್ಟೇ, ಹಂಗೆ ಮಾಡಿದ್ವಿ. ಒಂದೇ ಸ್ಕೂಲ್ ನೀವಿಬ್ರು? ಒಂದೇ ಸ್ಕೂಲ್ ಅಲ್ಲ, ಬೇರೆ ಬೇರೆ. ನಿಮ್ ಸ್ಕೂಲ್ಗಳಲ್ಲಿ ಮಾಡ್ತಿದ್ದಿಲ್ಲ? ರಿಪಬ್ಲಿಕ್ ಡೇ ಮಾಡ್ತಿರ್ಲಿಲ್ವಾ? ಮಾರ್ಚ್ ಫಾಸ್ಟ್ ಮಾಡಿಸ್ತಾ ಇದ್ರು, ಬ್ಯಾಂಡಿಂಗ್ ಮಾಡಿಸ್ತಾ ಇದ್ರು, ಆ ತರ ಎಲ್ಲ ಮಾಡಿಸ್ತಾ ಇದ್ರು. ನಮ್ದು ಸೇಮ್. ತಿನ್ನಕ್ಕೇನೋ ಕೊಡ್ತಿರ್ಲಿಲ್ವಾ? ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಕ್ಬೇಡಿ. ಕೊಡ್ತಿದ್ರು. ಏನ್ ಕೊಡ್ತಿದ್ರು? ಫ್ಲಾಗ್ ಹಾಸ್ಟಿಂಗ್ ಮಾಡ್ಬೇಕು. ನೆಕ್ಸ್ಟ್ ಸ್ವೀಟ್ ಕೊಂಚೋರಲ್ಲ, ಏನ್ ಕೊಡ್ತಿದ್ರು? ಏನೋ ಒಂದ್ 5 ರೂಪಾಯಿ ಚಾಕ್ಲೇಟ್. 5 ರೂಪಾಯಿ ಚಾಕ್ಲೇಟ್. ಸೇಮ್. ನಮ್ಮ ದೇಶದ ಮೊದಲ ರಾಷ್ಟ್ರಪತಿ ಮತ್ತೆ ಈಗಿನ ರಾಷ್ಟ್ರಪತಿ ಹೆಸರು ಏನಾರ ಗೊತ್ತಾ? ಪ್ರೆಸಿಡೆಂಟ್. ನಾನು ಹುಟ್ಟಿರ್ಲಿಲ್ಲ, ಗೊತ್ತಿಲ್ಲ. ಗಾಂಧೀಜಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗಾಂಧೀಜಿ ಅಲ್ಲ ಬ್ರೋ, ನೆಹರು ಅನ್ಕೋತೀನಿ. ಅಲ್ಲ, ಮೋದಿ. ಅವಾಗ ಗೊತ್ತಿಲ್ಲ. ರಾಷ್ಟ್ರಪತಿ ನೆನಪಿದೆ ಬರ್ತಾ ಇಲ್ಲ. ಹೇಳಿ, ನೆನಪಿದೆ ಬರ್ತಾ ಇಲ್ವಾ? ಒಳ್ಳೆ ಟೈಮಲ್ಲೇ ಬರಲ್ಲ. ಜವಾಹರ್ಲಾಲ್ ನೆಹರು. ರಾಂಗ್. ಈಗಿನ ರಾಷ್ಟ್ರಪತಿ ಯಾರು ಗೊತ್ತಿಲ್ವಾ? ಹಿಂಟ್ ಕೊಡ್ಲಾ? ಒಂದು ಲೇಡಿ ಈಗಿರೋರು. ದ್ರೌಪದಿ. ಹೇಳಿ. ಫುಲ್ ಹೆಸರು ಗೊತ್ತಿಲ್ವಾ? ಅಟ್ಲೀಸ್ಟ್ ಈಗಿರೋರು ಹೆಸರು? ಯಾರವನು? ಗೊತ್ತಿಲ್ಲಪ್ಪ. ಗೊತ್ತಿಲ್ವಾ? ಬನ್ನಿ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ಪ್ರೆಸಿಡೆಂಟ್ ಬಂದ್ಬಿಟ್ಟು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತ. ಫಸ್ಟ್. ಅದು ದ್ರೌಪದಿ ಮುರ್ಮು. ಸೂಪರ್, ಚೆನ್ನಾಗಿ ಕರೆಕ್ಟಾಗಿ ಹೇಳಿದ್ರ. ನಿಮ್ಗೇನಾರ ಒಂದ್ ಚಾನ್ಸ್ ಸಿಕ್ಕಿದ್ರೆ ಪ್ರೆಸಿಡೆಂಟ್ ಆಗಕ್ಕೆ, ರಾಷ್ಟ್ರಪತಿ ಆಗಿ ಒಂದ್ ದಿವಸನಾರ ಇರಕ್ಕೆ, ನೀವ್ ಏನ್ ಮಾಡ್ತೀರಿ? ಏನ್ ಚೇಂಜಸ್ ಮಾಡ್ಬೋದು? ನಾನು ಸೇಫ್ಟಿ ಮೇಂಟೈನ್ ಮಾಡಕ್ ಟ್ರೈ ಮಾಡ್ತೀನಿ, ಗರ್ಲ್ಸಿಗೆ ಎಸ್ಪೆಷಲಿ. ಓಕೆ, ನಾನು ಪ್ರೆಸಿಡೆಂಟ್ ಆಗಲ್ಲ ಅಂತ ಗೊತ್ತು, ಯೋಚನೆ ಮಾಡಿಲ್ಲ. ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತೀರಾ? ನೀವು ಎಕ್ಸಾಮ್ ಕ್ಯಾನ್ಸಲ್ ಮಾಡ್ಬಿಡ್ತೀರಾ? ಬೇರೆ ಏನಾದ್ರು ಚೇಂಜ್ ಮಾಡಿ ಬರಂಗಿಲ್ವಾ? ಎಣ್ಣೆ ಕಮ್ಮಿ ಮಾಡ್ತೀನಿ. ಏನ್ ಎಣ್ಣೆ ಕಮ್ಮಿ ಮಾಡ್ತೀರಾ? ಎಣ್ಣೆ ಅಂದ್ರೆ ಆಲ್ಕೋಹಾಲ್.
ಆಲ್ಕೋಹಾಲ್ ಕಮ್ಮಿ ಮಾಡ್ತೀನಿ. ಮೀಟರ್ ಬೇಕು, ಮೀಟರ್. ಸ್ಕೂಲು ಕಾಲೇಜಿಗೆ ಡೈಲಿ ಹಾಫ್ ಡೇ ಇಕ್ತೀನಿ. ಈ ಪಬ್ಲಿಕ್ ಟಾಯ್ಲೆಟ್ ಅವನ್ನೆಲ್ಲ ಜಾಸ್ತಿ ಕಟ್ಟಿಸ್ತೀನಿ, ಯಾಕಂದ್ರೆ ಸುಮಾರು ಜನ ರೋಡಲ್ಲಿ ಅಲ್ಲಲ್ಲೇ ನಿಂತ್ಕೊಂಡೆಲ್ಲ ಅಸಹ್ಯ ಮಾಡ್ತಾರೆ. ಎಲ್ಲ ಕ್ಲೀನ್ ಮಾಡಿಸ್ತೀನಿ. ಕಾಲೇಜ್ ಮಕ್ಳು, ಸ್ಕೂಲ್ ಮಕ್ಳಿಗೆಲ್ಲ ಫ್ರೀ ಲ್ಯಾಪ್ಟಾಪ್, ಫ್ರೀ ವೈಫೈ, ಬಸ್ ಪಾಸ್ ಫ್ರೀ. ಏನಾದ್ರೂ ಮಾಡ್ಕೊಳ್ರಿ ಅಷ್ಟೇ. ಆರಾಮ. ಹುಡುಗರು ಕಿತ್ತಾಡ್ಕೊಂಡ್ರೆ ಪೊಲೀಸ್ ಕೇಸ್ ಇಲ್ಲ ಅಷ್ಟೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಎಕ್ಸಾಮ್ ಬ್ಯಾನ್ ಮಾಡ್ತೀನಿ. ಏನೋ ಎಕ್ಸಾಮ್ ಬ್ಯಾನ್ ಮಾಡ್ತೀರಾ? ಇಲ್ಲ, ಎಕ್ಸಾಮ್ಸ್ ಇಡ್ತೀನಿ, ಸಿಲೆಬಸ್ ಕಮ್ಮಿ ಮಾಡಿಸ್ತೀನಿ. ಎಕ್ಸಾಮ್ ಇಡ್ತೀರಾ, ಸಿಲೆಬಸ್ ಕಮ್ಮಿ ಮಾಡ್ತೀರಾ? ಕ್ವೆಶ್ಚನ್ಸ್ ಅದ್ರ ಬದಲು ಟಿಕ್ ಮಾಡೋದು ಮಾಡ್ಬಿಡಕ ಬೆಟರ್ ಅಲ್ಲ? MCQs MCQs ಹೋಗುತ್ತೆ. ಮೈನಸ್ ಮಾತ್ರ ಇರ್ಬಾರ್ದು ಅದ್ರಲ್ಲಿ. ಏನ್ ಹೇಳಿ? ಮೈನಸಿಂಗ್ ಪಾಯಿಂಟ್ಸ್ ಇರುತ್ತಲ್ಲ ಅದ್ ಮಾತ್ರ ಇರ್ಬಾರ್ದು, ಅದಿದ್ರೆ ಹೋಗ್ಬಿಡುತ್ತೆ. ಹಾ, ಹಂಗೆ ಇದ್ರೆ ಓಕೆ. ಎಜುಕೇಶನ್ ಬಗ್ಗೆ ಎಜುಕೇಶನ್ ಬಗ್ಗೆನೇ ಚೇಂಜ್ ಮಾಡ್ತೀರಾ? ಜಾಬ್ಸ್ ಬಗ್ಗೆ ಸ್ವಲ್ಪ ಚೇಂಜಸ್ ಮಾಡ್ತೀನಿ. ಜಾಬ್ಸ್ ಬಗ್ಗೆ ಎಲ್ರಿಗೂ ಎಲ್ರಿಗೂ ಸಿಗುತ್ತೆ. ಎಲ್ಲ ಭಿಕ್ಷೆ ಬೇಡ್ತಿರ್ತಾರಲ್ಲ, ಕೆಲಸ ಬೇಕು, ಕೆಲಸ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದ್ರೂ ಒಂಥರ ಒಂದ್ ಕೆಲ್ಸ ಓದಿಲ್ಲ ಅಂದ್ರೂ ಕೆಲ್ಸ ಸಿಗುತ್ತಲ್ಲ, ಲೈಫ್ ಲೀಡ್ ಮಾಡಕ್ ಒಂದ್ ಕೆಲಸ ಸಿಗ್ಬೇಕು. ನೀವು? ನಾನು ಎಲ್ಲರಿಗೂ ಫೋನ್ ಕೊಡಿಸ್ತೀನಿ, Phone ಗೇಮ್ ಕೊಡ್ತೀರಾ? ಆಡಕ್ಕಂತಾನೆ. ಹಾ. ಅದಕ್ಕೆ ಒಂದ್ ಟೈಮ್ ಬಿಡ್ತೀನಿ ಕಾಲೇಜಲ್ಲಿ, ಸ್ಕೂಲಲ್ಲೆಲ್ಲ. ಓದೋದ್ ಬರೆಯೋದ್ ಬಗ್ಗೆ ಏನ್ ಯಾರಿಗೂ ಬೇಡವೇ ಬೇಡ. ಅದು ಬೆಳಿಗ್ಗೆ, ಇದು ಸಾಯಂಕಾಲ ಸಾಯಂಕಾಲ ಫುಲ್ ಗೇಮಿಂಗ್. ಸಾಯಂಕಾಲ ಫುಲ್ ಗೇಮಿಂಗು, ಬೆಳಗ್ಗೆಲ್ಲ ಓದು ಅಂತಲ್ಲ. ಅಲ್ಲಲ್ಲಲ್ಲಲ್ಲಲ್ಲ ನಿಮಗೆ ಗೊತ್ತಿರೋ 5 ಫ್ರೀಡಮ್ ಫೈಟರ್ ಹೆಸರು ಹೇಳಿ. ಡಾಕ್ಟರ್ BR ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧೀಜಿ ಅವರು, ಮದರ್ ತೆರೇಸಾ, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಓಕೆ, ರಾಜೇಂದ್ರ ಪ್ರಸಾದ್, ಭಗತ್ ಸಿಂಗ್. ಓಕೆ, 5 ಹೇಳವ್ರೆ. ಬ್ರೋ ನಿಮಗೆ ಮತ್ತೆ ಹೇಳೋದು ಡೆಡ್ಲಿ ಸಮ. ಇದ್ಯಾವ್ದು ಹೊಸ ಪ್ರತಿಭೆ? ಡೆಡ್ಲಿ ಸೋಮ, ಫ್ರೀಡಮ್ ಫೈಟರ್ ಡೆಡ್ಲಿ ಸೋಮ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ದೇಶಕ್ಕೆ ಹೋರಾಡದವ್ರು ಹೇಳಿ ಅಂದ್ರೆ ಇಲ್ವಾ ದೇಶಕ್ಕೆ? ಮಾತೇ ಇಲ್ಲ. ದೇಶಕ್ಕೆ ಫೈಟ್ ಎಲ್ಲ ಕೊಟ್ಟಿಲ್ವಾ ಹೊಸ್ದಾಗಿ? ಸುಭಾಷ್ ಚಂದ್ರ ಬೋಸ್, ಝಾನ್ಸಿ ರಾಣಿ, ಹಾ, ಭಗತ್ ಸಿಂಗ್, ಓಕೆ, ರಾಜಾರಾಮ್ ಮೋಹನ್ ರಾಯ್, ಕಿತ್ತೂರು ರಾಣಿ ಚೆನ್ನಮ್ಮ. ಸೂಪರ್, ಚೆನ್ನಾಗಿ ಹೇಳಿದ್ರಾ? ಮಹಾತ್ಮ ಗಾಂಧೀಜಿ, Okay. ಸುಭಾಷ್ ಚಂದ್ರ ಬೋಸ್, ಓಕೆ. ಭಗತ್ ಸಿಂಗು, ಹಾ, ಹೆಣ್ಮಕ್ಳು ತುಂಬಾ ಜನ ಇದಾರೆ. ಅಷ್ಟೇ ಗೊತ್ತಿಲ್ಲ. 3 ಜನ ಹೇಳಿದ್ದೀರಾ? ಕಿತ್ತೂರು ರಾಣಿ ಚೆನ್ನಮ್ಮ, ಸೂಪರ್. ಹುಡುಗಿ ಹೆಸರು ಒನಕೆ ಓಬವ್ವ. ಎಕ್ಸಾಮ್ ಅಲ್ವಾ, ಆ ಟೆನ್ಷನ್ ಅಲ್ಲಿ ಏನು ನೆನಪಾಗ್ತಿಲ್ಲ ನೀವು ಕೇಳ್ತಾ ಇರೋದು. ನಂಗೆಲ್ಲ ಕೋಡಿಗೆ ಬರ್ತೈತೆ ತಲೆ. ಕೋಡಿಂಗ್ ಬರ್ತಿದ್ಯಾ? ಸಂವಿಧಾನ ರಚನೆ ಮಾಡಿದವ್ರು ಯಾರು ಹೇಳಿ? ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್. ಕರೆಕ್ಟ್. ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್. ಸೂಪರ್, ಕರೆಕ್ಟ್ ಆಗಿ ಹೇಳಿದ್ರಲ್ಲ, ಸೂಪರ್ ಆಗಿ ಹೇಳಿದ್ರ. ನಮ್ಮ ದೇಶದ ಸೈನಿಕರ ಬಗ್ಗೆ ಒಂದು ವರ್ಡ್ ಅಲ್ಲಿ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ನಮ್ಗೋಸ್ಕರ ಕಷ್ಟ ಪಡ್ತಿದ್ದಾರೆ, ಹಂಗೆ ಇರ್ಲಿ, ನಾವು ಸೇಫ್ ಆಗೇ ಇದೀವಿ. ಒಂದು ಸೇಯಿಂಗ್ ಇದೆಯಲ್ಲ ರೈತರಿಗೆ ಮತ್ತೆ ಅವರಿಗೆ, ರೈತ ಅಂದ್ರೆ ಬೆನ್ನೆಲುಬು ಅಂತ. ಹಾ. ದೇಶದ ಬೆನ್ನೆಲುಬು. ಆತರನೇ ಅವ್ರಿದ್ರೇನೆ ನಮಗೆ ಸೇಫ್ಟಿ ಅಲ್ಲ. ಹಾ. ಅವ್ರಿರೋದಕ್ಕೆ ನಾವು, ಅವ್ರೊಂಥರ ನಮ್ದು ಕವರಿಂಗ್ ಇದ್ದ ತರ. ಅವ್ರ ಬ್ರೇವರಿ ಮತ್ತೆ ಅವ್ರ ಸ್ಯಾಕ್ರಿಫೈಸ್ ಗೆ ನನ್ ಹ್ಯಾಟ್ಸ್ ಆಫ್. ಸೂಪರ್, ಚೆನ್ನಾಗಿ. ಇವರು ಡೆಲ್ಲಿಗೆಲ್ಲ ಹೋಗಿದ್ದಾರೆ. ಹೌದಾ, ಡೆಲ್ಲಿಗೆಲ್ಲ ಹೋಗಿದ್ರಾ? ಏನ್ ನಾನು ಥಲ್ಸೈನಿಕ್ ಕ್ಯಾಂಪ್ ಅಂತ NCC ಇಂದ ನ್ಯಾಷನಲ್ಸ್ ಗೆ ಫೈರಿಂಗ್ ಇವೆಂಟ್ ಅಲ್ಲಿ ಡೆಲ್ಲಿಗೆ ಹೋಗಿದ್ದೆ. ಓಕೆ, ಓಕೆ, ಗ್ರೇಟ್. ಆಯ್ತು ಹ್ಯಾಟ್ಸ್ ಆಫ್ ಹೇಳ್ತೀರಾ? ನಮ್ನ ರಕ್ಷಣೆ ಮಾಡ್ತಿದಾರಲ್ಲ, ಹಾ, ಹ್ಯಾಟ್ಸ್ ಆಫ್, ಗ್ರೇಟ್ ಅಂತ ಹೇಳ್ತೀರಾ? ಗ್ರೇಟ್. ಅವ್ರ ಪ್ರಾಣನ ನಮ್ಗೋಸ್ಕರ ಇಟ್ಟು ಇದ್ ಮಾಡ್ತಿದಾರೆ ಆದ್ರೆ ನಮ್ಮ ಇಂಡಿಯಾ ಇದನ್ನ ನಾವು ಕಾಪಾಡ್ಲೇಬೇಕು. ಇಂಡಿಯಾ ಅಂತಾನೆ ಅಲ್ಲ, ಇವಾಗ ಯಾವ್ದೇ ಇದು ಕಂಟ್ರಿಗೆ ಹೋದ್ರು ಅವ್ರ ಸೋಲ್ಜರ್ ಅವ್ರು ನಮ್ಗೋಸ್ಕರ ಪ್ರಾಣ ಕೊಡ್ತಿದಾರೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. Okay. ಅಂಡ್ ಇಲ್ಲಿ ಕಿತ್ತಾಡೋದನ್ನ ನಿಲ್ಸ್ಬೇಕು ಫಸ್ಟ್. ಕಿತ್ತಾಡೋದನ್ನ ನಿಲ್ಸ್ಬೇಕು. ಸೂಪರ್ ವರ್ಡ್, ಚೆನ್ನಾಗಿ ಮಾತಾಡೋದು. ಕಷ್ಟ ಬಿದ್ದು ನಮ್ ಫ್ಯಾಮಿಲಿನ ಕಾಪಾಡಕ್ಕೆ ಅವ್ರ ಫ್ಯಾಮಿಲಿನೆಲ್ಲ ಹೊಟ್ಟೆ ಇಟ್ಟು ಅಲ್ಲಿ ದೇಶ ಕಾಯ್ತವ್ರೆ. ಅವ್ರಿಗೋಸ್ಕರ ನಮ್ ಸಲಾಂ. ನಮ್ ಬ್ಯಾಕ್ ಬೋನು. ನಿಮ್ ಬ್ಯಾಕ್ ಬೋನ್ ಅಂತ ಹೇಳ್ತೀರಾ? ಥ್ಯಾಂಕ್ ಯು. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಕಂಟೆಂಟ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಗೈಸ್, ನೋಡಿದ್ರಲ್ಲ, ನಾವು ಕೇಳಿದ ಕೆಲವು ಕ್ವಶನ್ಸ್ ನಮ್ಮ ದೇಶದ ಬಗ್ಗೆ ನಮ್ಮ ಜನಗಳಿಗೆ ಕೇಳಿದ್ದು. ಅವ್ರು ಯಾವ ತರ ಆನ್ಸರ್ ಮಾಡಿದ್ರು, ಯಾವ ತರ ಆನ್ಸರ್ ಮಾಡಿಲ್ಲ. ಕೆಲವ್ರು ಆನ್ಸರ್ ಮಾಡಿದ್ರೆ, ಕೆಲವ್ರು ಆನ್ಸರ್ ಮಾಡಿಲ್ಲ. ದೇಶದ ಬಗ್ಗೆ ಅಭಿಮಾನ ಇರಲಿ ಅಂತ ಎಲ್ಲರಿಗೂ ಹೇಳ್ತಾ, ಇನ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಳ್ತಾ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. The last one to die.